ಕರ್ನಾಟಕ ಭಾಗದಲ್ಲಿ ರಣ ಬಿಸಿಲಿನ ರೌದ್ರ ನರ್ತನ ಜೋರಾಗಿದೆ. ದಿನೇ ದಿನೇ ಬಿಸಿಲಿನ ತಾಪಮಾನ ಏರಿಕೆ ಆಗುತ್ತಲೇ ಇದೆ. ಬಿಸಿಲಿನ ಪ್ರತಾಪಕ್ಕೆ ಜನಸಾಮಾನ್ಯರಿಗೆ ಹೀಟ್ ಸ್ಟ್ರೋಕ್ ಅಪಾಯ ಹೆಚ್ಚಾಗ್ತಾ ಇದೆ. ಪರಿಣಾಮ ಗದಗದ ಜಿಮ್ಸ್ ಆಸ್ಪತ್ರೆಯಲ್ಲಿ 10 ಬೆಡ್ನ ಸನ್ ಸ್ಟ್ರೋಕ್ ಪ್ರತ್ಯೇಕ ವಾರ್ಡ್ ನಿರ್ಮಾಣ ಮಾಡಲಾಗಿದೆ. ಎಲ್ಲಾ ರೀತಿಯ ವೈದ್ಯಕೀಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದ್ದು, ವೈದ್ಯರು, ಸಿಬ್ಬಂದಿ ಔಷಧೋಪಚಾರಗಳ ಮೂಲಕ ತೀವ್ರ ನಿಗಾ ವಹಿಸಿದ್ದಾರೆ. ಟ್ರಾಫಿಕ್ ಸಿಗ್ನಲ್ನಲ್ಲಿ ಎಲ್ಲೆಲ್ಲೂ ಹಸಿರು ನೆರಳಿನ ಆಸರೆ. ಟ್ರಾಫಿಕ್ನಲ್ಲಿ ಬಿಸಿಲ ಹೊಡೆತಕ್ಕೆ ಸುಸ್ತಾದ ಬೈಕ್ ಸವಾರರಿಗೆ ರಿಲೀಫ್. ಸಿಗ್ನಲ್ಗಳಲ್ಲಿ ಎಲ್ಲೆಲ್ಲೂ ನೆರಳಿನ ವ್ಯವಸ್ಥೆ. ಈ ಎಲ್ಲಾ ದೃಶ್ಯಗಳು ಕಂಡಿದ್ದು ಗದಗ ಬೆಟಗೇರಿ ಅವಳಿ ನಗರದಲ್ಲಿ. ಬಿಸಿಲಿನ ತಾಪ ಸಹಿಸಲಾಗದೆ ಜನರು ಹೊರಗಡೆ ತಿರುಗಾಡೋದೇ ಬೇಡ ಅನ್ನೋಷ್ಟರ ಮಟ್ಟಿಗೆ ಬಿಸಿಲು ಬೆಂಕಿಯಾಗಿದೆ. ಬಿಸಿಲಿನ ತಾಪಮಾನಕ್ಕೆ ವಾಹನ ಸವಾರರು ಪಡುವ ಪಾಡು ಅಷ್ಟಿಷ್ಟಲ್ಲ. ಅದರಲ್ಲಂತೂ ದ್ವಿಚಕ್ರ ವಾಹನ ಸವಾರರು ಅನುಭವಿಸುವ ವೇದನೆ ಹೇಳತೀರದಾಗಿದೆ. ಇದನ್ನು ತಪ್ಪಿಸಲು ಪ್ರಯಾಣಿಕರ ಅನುಕೂಲಕ್ಕಾಗಿ ಗದಗ ಪೊಲೀಸರು ಜನಮೆಚ್ಚುವ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಗದಗ ನಗರದ ಅತಿ ಹೆಚ್ಚು ಟ್ರಾಫಿಕ್ನಿಂದ ಕೂಡಿರುವ ಮುಳಗುಂದ ನಾಕ, ಪುಟ್ಟರಾಜ್ ಸರ್ಕಲ್ ಜಂಕ್ಷನ್ನಲ್ಲಿ ಹಸಿರು ಮ್ಯಾಟ್ನಿಂದ ಛತ್ ನಿರ್ಮಿಸಿ ವಾಹನ ಸವಾರರಿಗೆ ನೆರಳಿನ ಆಸರೆಯಾಗಿದ್ದಾರೆ. ಗದಗ್ ಬೆಟಗೇರಿ ನಗರ ಭಾಗದಲ್ಲಿ ಈಗಿನ ಸಮಯದಲ್ಲಿ ತಾಪಮಾನ ಹೆಚ್ಚಾಗಿರೋ ಕಾರಣಕ್ಕಾಗಿ ಸಂಚಾರಿಗಳಿಗೆ ಮತ್ತೆ ದ್ವಿಚಕ್ರ ವಾಹನ ಚಾಲನೆ ಮಾಡೋರಿಗೆ ಈ ಒಂದು ಬಿಸಿಲಿನ ಏನು ತಾಪಮಾನ ಇದೆ ಅದು ಹೆಚ್ಚಾಗಿ ಸಿಗ್ನಲ್ ಅಲ್ಲಿ ನಿಂತಿರುವಾಗ ಅವರ ಆರೋಗ್ಯದ ಮೇಲೆ ಪರಿಣಾಮ ಆಗದೆ ಇರಬಾರ್ದು ಅಂತ ಹೇಳಿ ಗದಗ ಜಿಲ್ಲೆ ಪೊಲೀಸ್ ಅವರು ಮತ್ತೆ ಗದಗ್ ನಗರದ ಪಾಲಿಕೆಯವರು ಇವರೆಲ್ಲ ಸೇರ್ಕೊಂಡು ಒಂದು ಹಸಿರು ಪರದೆಯನ್ನ ನಾವು ಪ್ರಮುಖ ಸರ್ಕಲ್ಗಳಲ್ಲಿ ಈ ಸಮಯದಲ್ಲಿ ನಾವು ಅಳವಡಿಸಿದ್ದೀವಿ. ಏನೋ ದ್ವಿಚಕ್ರ ವಾಹನ ಸವಾರರು ಸಿಗ್ನಲ್ ಬಳಿ ಬಂದು ನಿಂತಾಗ ಸುಡುವ ಬಿಸಿಲಿನಿಂದ ತಪ್ಪಿಸಿಕೊಳ್ಳಬಹುದಾಗಿದೆ. ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ದ್ವಿಚಕ್ರ ವಾಹನ ಸವಾರರು ಬಿಸಿಲಿನ ತಾಪಕ್ಕೆ ಬೇಸತ್ತು ಸಿಗ್ನಲ್ನಲ್ಲಿ ನಿಲ್ಲಲು ಆಗೋದಿಲ್ಲ. ಹೀಗಾಗಿ ಸಿಗ್ನಲ್ ಜಂಪ್ ಮಾಡ್ತಾರೆ. ಇದರಿಂದ ಅಪಾಯ ತಂದುಕೊಳ್ತಾರೆ. ಇದನ್ನು ತಪ್ಪಿಸಲು ಪೊಲೀಸ್ ಇಲಾಖೆ ನಗರಸಭೆಯ ಸಹಯೋಗದೊಂದಿಗೆ ಮುಳಗುಂದ ನಾಕ, ಭೂಮರೆಡ್ಡಿ ಸರ್ಕಲ್ನಲ್ಲಿ ಹಸಿರು ಶೆಡ್ ನೆಟ್ ಹಾಕಿದ್ದಾರೆ. ಮುಳಗುಂದ ನಾಕ ಮೂಲಕ ಹಾದು ಹೋಗುವ 4 ರಸ್ತೆಗಳಲ್ಲಿ ಇದೇ ರೀತಿಯ ಶೆಡ್ಗಳನ್ನು ನಿರ್ಮಿಸಲಾಗಿದೆ. ವಾಹನ ಸವಾರರು ಪ್ರತಿ ಜಂಕ್ಷನ್ನಲ್ಲಿ ಕನಿಷ್ಠ 1 ರಿಂದ 3 ನಿಮಿಷಗಳ ಕಾಲ ಬಿಸಿಲಿನ ಬೇಗೆಯನ್ನ ತಡೆದುಕೊಳ್ಳಬೇಕಾಗುತ್ತೆ. ಬೈಕ್ ಸವಾರರು ಈ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮಾಡಿ ಭಾಳ ನಮ್ಗೆ ಚಲೋ ಮಾಡ್ಯಾರ. ಯಾಕಂದ್ರೆ ಬಿಸಿಲಿನ ಇದು ಮುಳುಗೊಂದು ಹಾಕದಾಗ ಮಾಡ್ಯಾರ. ಆಮೇಲೆ ಇದು ಪುಟ್ರಾಜ್ ಸರ್ಕಲ್ ಅಂತ ಮಾಡ್ಯಾರ. ಈ ಬಿಸಿಲಿಗೆ ಅಡ್ಡಾಡಕ್ಕೆ ಆಗೋದಿಲ್ಲ. ಇದು ಇದ್ರೆ ಸ್ವಲ್ಪ ನಾವು ನೆರಳು ನಿಂದಿರ್ತೀವಿ. ಇಲ್ಲಾಂದ್ರೆ ನಮ್ಗೆ ಭಾಳ ತ್ರಾಸ ಆಕೈತಿ. ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ. ನಾನು ನಗರಸಭೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಧನ್ಯವಾದಗಳು ಹೇಳ್ತೀನಿ ಮಾಡಿದ್ದಕ್ಕೆ. ಭಾಳ ಚಲೋ ಆಯ್ತು. ನಮ್ಗೆ ಖುಷಿ ಆಗ್ತೈತಿ ಇದನ್ನೆಲ್ಲ ಮಾಡೋದಕ್ಕೆ. ಯಾಕಂದ್ರೆ ತಲೆ ತಿರುಗ್ತೈತಿ ನಮ್ಗೆ. ಈ ಬಿಸಿಲಿಗೆ ಹೋದ್ರೂ ಭಾಳ ತ್ರಾಸ ಆಗ್ತೈತಿ. ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತಾ ನಾನು ಮಾತು. ಪ್ರತಿದಿನ ಗದಗ ನಗರದಲ್ಲಿ ಗರಿಷ್ಠ ತಾಪಮಾನ ದಾಖಲಾಗ್ತಾ ಇದೆ. 38 ರಿಂದ 40 ಡಿಗ್ರಿ ಸೆಲ್ಸಿಯಸ್ ವರೆಗೆ ಬಿಸಿಲಿನ ಪ್ರಮಾಣ ಕಂಡು ಬರ್ತಾ ಇದೆ. ಹೀಗಾಗಿ ಜನ ಜಾನುವಾರುಗಳು ಹೈರಾಣಾಗ್ತಾ ಇರೋದು ಸಾಮಾನ್ಯವಾಗಿದೆ. ಒಟ್ನಲ್ಲಿ ರಣ ಬಿಸಿಲಿನಿಂದ ಕಂಗೆಟ್ಟಿರುವ ಜನರಿಗೆ ಸಿಗ್ನಲ್ನಲ್ಲಿ ಕೆಲವು ನಿಮಿಷಗಳ ಕಾಲ ರಿಲ್ಯಾಕ್ಸ್ ಆಗ್ತಾ ಇದೆ. ಇದಕ್ಕೆ ಪೂರಕವಾಗಿ ಗದಗ ಎಸ್ಪಿ ರೋಹನ್ ಜಗದೀಶ್ ಅವರ ಕಾರ್ಯ ಶ್ಲಾಘನೀಯ. ನಗರಸಭೆಯ ಸಹಕಾರದಿಂದ ಸವಾರರಿಗೆ ಆಗ್ತಿರೋ ತೊಂದರೆಯನ್ನ ಮನಗಂಡು ಇಂತಹ ಮಾನವೀಯ ಕೆಲಸಕ್ಕೆ ಕೈ ಹಾಕಿರುವ ಅಧಿಕಾರಿಗಳಿಗೆ ಸಲ್ಯೂಟ್ ಹೇಳಲೇಬೇಕು. ಕ್ಯಾಮರಾಮನ್ ವಿಜಯ್ ಕಾಗನೂರ್ ಮಟ್ ಜೊತೆ ಫಾರೂಕ್ ಮಕಾಂದಾರ್, ಜೀ ಕನ್ನಡ ನ್ಯೂಸ್, ಗದಗ.